ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳಕ್ಕೆ ಭಕ್ತರ ದಂಡೆ ಆಗಮಿಸ್ತಾ ಇದೆ. ಪ್ರಯಾಗ್ರಾಜ್ಗೆ ತೆರಳಿದ್ದ ಕನ್ನಡಿಗರಿಗೆ ಬಿಸಿ ತಟ್ಟಿದೆ. ತಾಂತ್ರಿಕ ದೋಷದಿಂದ ಸ್ಪೇಸ್ ಜೆಟ್ ವಿಮಾನ ಹಾರಾಟ ವಿಳಂಬವಾಗಿತ್ತು. ಮಧ್ಯಾಹ್ನ 2:10ಕ್ಕೆ ತೆರಳಬೇಕಿದ್ದ ವಿಮಾನ ಸಂಜೆಯಾದರೂ ಹೊರಟಿರಲಿಲ್ಲ. ಇದರಿಂದಾಗಿ ವಿಮಾನ ನಿಲ್ದಾಣದಲ್ಲೇ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಕುಂಭಮೇಳ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಎಲ್ಲಾ ವಿಮಾನಗಳು ಫುಲ್ ಆಗಿವೆ. ಫೆಬ್ರವರಿ 26ರವರೆಗೂ ವಿಮಾನಗಳ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಇದನ್ನ ವಿಮಾನಯಾನ ಸಂಸ್ಥೆಗಳು ಬಂಡವಾಳ ಮಾಡಿಕೊಂಡಿದ್ದು ಟಿಕೆಟ್ ದರವನ್ನ ಸಿಕ್ಕಾಪಟ್ಟೆ ಏರಿಕೆ ಮಾಡಿವೆ. ಹಾಗಾದ್ರೆ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ವಿಮಾನಯಾನದ ದರ ಎಷ್ಟಾಗಿದೆ ಅಂತ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ವಿವರಿಸಿದ್ದಾರೆ, ನೋಡೋಣ. ಬೆಂಗಳೂರಿನಿಂದ ಫ್ಲೈಟ್ ಮುಖಾಂತರ ನೀವೇನಾದ್ರೂ ಪ್ರಯಾಗ್ರಾಜ್ಗೆ ಹೋದ್ರೆ ನೀವು ಸಿಕ್ಕಾಪಟ್ಟೆ ದುಡ್ಡು ಜೋರಾಗಿ ಇರಬೇಕಾಗುತ್ತೆ. ಯಾಕಂದ್ರೆ ನಾನು ವರದಿಗೆ ಹೋದಂಥ ಸಂದರ್ಭದಲ್ಲಿ ಆರಂಭದ ದಿನಗಳಲ್ಲಿ ಕೇವಲ 7,000 ರೂಪಾಯಿ ಇತ್ತು. ಆದರೆ ಈಗ ಎಷ್ಟಾಗಿದೆ ಅಂತ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಲಂಡನ್ಗೆ ಹೋಗಿ ಬರ್ಬೋದು, ಅಷ್ಟು ಮಟ್ಟಿಗೆ ಕಾಸ್ಟ್ಲಿ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ. ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಡೈರೆಕ್ಟ್ ಫ್ಲೈಟ್ ಇದೆ. ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್, ಹಿಂದೆ ಅದನ್ನ ಅಲಹಾಬಾದ್ ಅಂತ ಇದ್ರು, ಈಗ ಪ್ರಯಾಗ್ರಾಜ್ ಅಂತಾರೆ. ಅಲ್ಲಿಗೆ ಡೈರೆಕ್ಟ್ ಫ್ಲೈಟ್ ಇದೆ. ಒಂದು ಟ್ರಿಪ್, ಇಲ್ಲಿಂದ ಸಿಂಗಲ್ ಟ್ರಿಪ್ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಅದು ಕೂಡ ನಾರ್ಮಲ್ ರೆಗ್ಯುಲರ್ ಪ್ರೈಸು, ಇದು ಓನ್ಲಿ ಎಕನಾಮಿಕ್ ಪ್ರೈಸು. ನೀವು ಏನಾದರೂ ನೀವು ನೋಡ್ತಾ ಇದ್ದೀರಾ 59,842 ರೂಪಾಯಿ. ಲಂಡನ್ಗೆ 30,000 ರೂಪಾಯಿದಷ್ಟಿದೆ. ಆದರೆ ನೀವು ನೋಡ್ತಾ ಇದ್ದೀರಾ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ಗೆ 59,842 ರೂಪಾಯಿ ಇದೆ. ಒಟ್ಟು ಫೆಬ್ರವರಿ 26ರ ತನಕ ಇದೇ ರೀತಿಯಾದ ದರ ವಿಮಾನದ ಟಿಕೆಟ್ ಪ್ರೈಸ್ ಇರುತ್ತೆ. ಫೆಬ್ರವರಿ 26ರ ನಂತರ ಏನಿದೆ ಅದು ನಾರ್ಮಲ್ ಬರುತ್ತೆ ನೋಡಿ, 8,000. ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿ ಇದೆ. ಅದಾದ ಬಳಿಕ ಕೇವಲ 8,000 ರೂಪಾಯಿಯಷ್ಟು ಈ ಒಂದು ಟಿಕೆಟ್ ಪ್ರೈಸ್ ಇದೆ. ಹೀಗೆ ಯಾಕಪ್ಪ ಅಂದರೆ ಒಟ್ಟು 6 ವಿಶೇಷವಾದ ಸ್ಥಾನ ಇದೆ. ಅದರಲ್ಲೂ ನಾಳೆ ವಿಶೇಷವಾದಂದರೆ ಮೌನಿ ಅಮಾವಾಸ್ಯೆ. ಆ ಒಂದು ನಿಟ್ಟಿನಲ್ಲಿ ವಿಮಾನಗಳು ಕೂಡ ಸಿಕ್ಕಾಪಟ್ಟೆ ದರವನ್ನು ಫಿಕ್ಸ್ ಮಾಡಿದ್ವಿ. ಎಲ್ಲೊಂದು ಕಡೆ ಈ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅಲ್ಲಿಗೆ ಹೋಗೋದಕ್ಕೆ ಈ ಒಂದು ವಿಮಾನಗಳಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೀವು ಲಂಡನ್ಗೆ ಹೋಗಿ ಬರ್ಬೋದು. ಈಗ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಅಷ್ಟು ಮಟ್ಟಿಗೆ ಧೈರ್ಯವೂ ಕೂಡ ಇರಬೇಕಾಗುತ್ತೆ. ಹಣಕಾಸಿನ ಒಂದು ನಿಮ್ಗೆ ಏನಿದ್ರೆ ಆರ್ಥಿಕವಾಗಿ ಕೂಡ ನೀವು ಸದೃಢವಾಗಿರಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.